ಕೃಷ್ಣ ಪಕ್ಷ ಕಳೆದು ಶುಕ್ಲ ಪಕ್ಷ ಕಾಲಿರಿಸಿತು. ಮತ್ತೆ ಪಕ್ಷಗಳಿಗೆ ಜೂಜಾಟ. ಒಂದರ ಹಿಂದೆ ಒಂದು ಓಡಿದವು. ಯಾಂತ್ರಿಕ ಜೀವನ ನಡೆಸ್ತಿದ್ದ ಮಾಧವಿಗೆ ಅರಮನೆಯ ವೈಭೋಗಗಳೆಲ್ಲ ಇದ್ರೂ ತೌರಿನ ನೆನಪಾಗ್ತಿತ್ತು. ಕನಕಾಂಬರಿಯ ಹತ್ರ ಅವಳು ಚಾರುನೇತ್ರೆ ಅವ್ವೆಯರ ವಿಷಯ ಹೇಳಿದ್ಲು. ತನ್ನ ತಂದೆ ಹಾಗೂ ಚಿಕ್ಕಮ್ಮಂದಿರ ಬಗ್ಗೆ ವರ್ಣಿಸಿದ್ಲು. ಆಗ ಕನಕಾಂಬರಿ ನುಡಿದಳು, ರಾಜಕುಮಾರಿ, ನಿಮಗೆ ಇಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ನೀವು ನಿಜವಾಗಿಯೂ ಪುಣ್ಯವಂತರು. ನಾನು ನೋಡಿದ ಹಾಗೆ ಮಹಾರಾಜರು ನಿಮ್ಮ ಹಾಗೆ ಯಾರನ್ನೂ ಇಷ್ಟು ಹಚ್ಚಿಕೊಂಡಿರಲಿಲ್ಲ. ಮಾಧವಿ ವ್ಯಥೆಯಿಂದ ನಕ್ಕಳು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ತನ್ನ ಬೇಗುದಿ ಕನಕಾಂಬರಿಗೆ ಅರ್ಥ ಆಗೋದಿಲ್ಲ ಎಂದುಕೊಂಡಳು. ಮಹಾರಾಣಿಯವರಿಗೆ ನಿಮ್ಮ ಮೇಲೆ ಕೋಪ ಬಂದಿದೆಯಂತೆ ಎಂದಳು ಕನಕಾಂಬರಿ. ಯಾಕಪ್ಪ, ಬಡ ಪ್ರಾಣಿ ನಾನು ಎಂದಳು ಮಾಧವಿ. ಮಹಾರಾಜರು ರಾಣಿಯವರ ಅಂತಃಪುರದ ಕಡೆಗೆ ಹೋಗುತ್ತಿಲ್ಲವಂತೆ. ಆಗ ಮಾಧವಿ, ಅದು ನನ್ನ ತಪ್ಪಲ್ಲ ಕನಕಾಂಬರಿ, ನೀನಿದ್ದನ್ನು ಮಹಾರಾಣಿಯವರಿಗೆ ಹೇಳಬೇಕು. ಅದನ್ನು ಮಾತ್ರ ಹೇಳಬೇಡಿ. ಅವರ ಹತ್ರ ಮಾತಾಡಿ ಬದುಕುವವರುಂಟಾ? ನಿಮ್ಮ ಹಾಗಲ್ಲ ಅವರು. ಈ ವಿಷಯ ಮಹಾರಾಜರಿಗೆ ಹೇಳಲೇ ಎಂದು ಮಾಧವಿ ಒಂದು ಕ್ಷಣ ಯೋಚಿಸಿದಳು. ಬೇಡ ಎನಿಸಿತು. ತಾನು ಬನ್ನಿ ಎಂದು ಕರೆಯಲು ಅಧಿಕಾರವಿಲ್ಲದವಳು, ಬರಬೇಡ ಎಂದು ಹೇಳಲು ಧೈರ್ಯವಿಲ್ಲದವಳು. ಒಂದಿನ ಬೆಳಗ್ಗೆ ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದಾಗ ಮಾಧವಿಗೆ ಕಣ್ಣು ಕತ್ತಲೆ ಬಂತು. ಅವಳು ಹತ್ತಿರಿದ್ದ ಸ್ಫಟಿಕದ ಸೋಫಾನದ ಮೇಲೆ ಕುಳಿತಳು. ಇನ್ನೇನು ಕೆಳಗೆ ಬೀಳುವುದರಲ್ಲಿದ್ದ ಅವಳನ್ನು ಕನಕಾಂಬರಿ ಹಿಡಿದಳು. ಸಖಿಯರೆಲ್ಲ ಓಡಿ ಬಂದರು. ಲಾವಂಚದ ಬೀಸಣಿಗೆ ತಾ ಗಾಳಿ ಹಾಕು, ಪನ್ನೀರು ತಟ್ಟಿ ರಾಜವೈದ್ಯರಿಗೆ ಹೇಳಿ ಕಳಿಸಿ. ಒಂದೆರಡು ಕ್ಷಣದಲ್ಲಿ ಮಾಧವಿ ಕಣ್ಣು ತೆರೆದಳು. ಸುತ್ತಲೂ ಆತಂಕದಿಂದ ನಿಂತ ಸಖಿ ಜನರನ್ನು ಕಂಡು ಅವಳಿಗೆ ಆಶ್ಚರ್ಯವಾಯಿತು. ಏನಾಯಿತು ರಾಜಕುಮಾರಿ, ಈಗ ಆರಾಮನಿಸುತ್ತಾ? ನಮಗೆಲ್ಲ ಗಾಬರಿ ಆಯಿತು ಎಂದು ಕನಕಾಂಬರಿ ಕೇಳಿದಳು. ಉದ್ಯಾನದಿಂದ ನಿಧಾನವಾಗಿ ಅಂತಃಪುರಕ್ಕೆ ಬಂದು ಮಾಧವಿ ಹಂಸತೂಲಿ ತಲ್ಪದಲ್ಲಿ ಮಲಗುವ ಹೊತ್ತಿಗೆ ವೃದ್ಧೆ ದಾಸಿಯೊಬ್ಬಳು ಬಂದು ಎಲ್ಲರನ್ನ ಹೊರಗೆ ಕಳಿಸಿ ಮಾಧವಿಯ ಹೊಟ್ಟೆ ಮುಟ್ಟಿ ಬಹಿಷ್ಠೆಯಾಗಿ ಎಷ್ಟು ಮಾಸವಾಯಿತು ಎಂದು ಪ್ರಶ್ನಿಸಿದಳು. ಮಾಧವಿಯ ಉತ್ತರ ಕೇಳಿ ಆ ವೃದ್ಧೆ ತನ್ನ ಬಚ್ಚ ಬಾಯಿ ತೆಗೆದು ನಗುತ್ತಾ, ಮಾರ್ಗಶಿರ, ಪುಷ್ಯ, ಮಾಘ 3 ಮಾಸಗಳಾದವು. ಏನು ಭಯವಿಲ್ಲ, ಚಕ್ರವರ್ತಿಯಾಗುವ ಮಗ ಹುಟ್ಟುತ್ತಾನೆ ಎಂದು ಹೇಳಿ ಅವಳ ತಲೆ ನೇವರಿಸಿ ಹೊರಟು ಹೋದಳು. ಚಕ್ರವರ್ತಿಯಾಗುವ ಮಗ? ತನಗೆ ಬೇಡದ ಮಗು, ತಾನು ಬಯಸದ ಮಗು, ಅದು ಇಷ್ಟು ಬೇಗ? ಮಾಧವಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಒಳಗೆ ಬಂದ ಕನಕಾಂಬರಿ ಮಾಧವಿಯ ಕೈ ಹಿಡಿದುಕೊಂಡು ಸಂತೋಷದಿಂದ, ಒಳ್ಳೆಯದೇ ಆಯಿತು. ಮಹಾರಾಣಿಗೆ ಗಂಡು ಮಕ್ಕಳಿಲ್ಲ, 2 ಹೆಣ್ಣು ಮಕ್ಕಳಿದ್ದಾರೆ. ಗಂಡು ಮಗುವಾದರೆ ಆಗ ನೀವೇ ಪಟ್ಟದರಸಿ ಆಗ್ತೀರಾ ಎಂದಳು. ಶುಭ ಸುದ್ದಿ ತಿಳಿದ ಮಹಾರಾಜನಿಗೆ ಸಂಭ್ರಮವೋ ಸಂಭ್ರಮ. ಈ ಸಾರಿಯಾದರೂ ತನ್ನ ವಂಶ ಮುನ್ನಡೆಸುವ ಗಂಡು ಮಗುವಾಗಲಿ ಎಂಬ ಹಂಬಲ ಆತನಿಗೆ. ಮಾಧವಿಗೆ ಪ್ರಿಯವಾದುದನ್ನೆಲ್ಲ ಮಾಡಿಕೊಡಬೇಕೆಂಬ ಆಜ್ಞೆ ಇತ್ತ. ಮತ್ತೆ ಮತ್ತೆ ಮಾಧವಿಯನ್ನು ಕೇಳಿದ, ನಿನಗೇನು ಬೇಕು ಹೇಳು, ನಿನಗೇನು ಬೇಕು ಹೇಳು. ಏನೂ ಬೇಡ, ಕಾಡಿಗೆ ವಿಹಾರ ಹೋಗಿ ಬರೋಣವಾ? ಬೇಡ, ನನಗೇನು ಬೇಡ, ನಿಮ್ಮ ಪಟ್ಟದರಸಿಯನ್ನು ಕರೆದುಕೊಂಡು ಹೋಗಿ ಬನ್ನಿ ಎಂದಳು ಮಾಧವಿ. ನನಗೆ ಪಟ್ಟದರಸಿ ಬೇಡ, ಮೋಹದ ಮಡದಿ ಬೇಕು. ಮಡದಿ? ಮಾಧವಿ ಬೆಚ್ಚಿ ಬಿದ್ದಳು. ತಾನು ಅಗ್ನಿಸಾಕ್ಷಿಯಾಗಿ ರಾಜನ ಕೈ ಹಿಡಿದ ಹೆಂಡತಿಯಲ್ಲ, 108 ರಾಣಿ ನಿವಾಸದವರಲ್ಲಿ ತಾನೂ ಒಬ್ಬಳು. ಇಂದು ಯೌವನವಿರುವಾಗ ಮೋಹದ ಮಡದಿ, ನಾಳೆ ತಾರುಣ್ಯ ಕುಂದಿದಾಗ? ಒಮ್ಮೆ ಕನಕಾಂಬರಿ ಮಹಾರಾಣಿಯಿಂದ ನಿರೂಪ ತಂದಳು. ಮಹಾರಾಣಿಯವರು ನಿಮ್ಮನ್ನು ಕಾಣಲು ಅಪೇಕ್ಷಿಸುತ್ತಾರೆ. ವಿಶಾಲವಾದ ಅಂತಃಪುರದಲ್ಲಿ ಒಬ್ಬರನ್ನೊಬ್ಬರು ನೋಡದೆಯೇ ಸಂವತ್ಸರಗಳನ್ನೇ ಕಳೆಯಬಹುದಿತ್ತು. ರಾಣಿಯನ್ನು ನೋಡಲು ಮಾಧವಿಗೆ ಕುತೂಹಲವೂ ಇರಲಿಲ್ಲ, ಅವಕಾಶವೂ ಒದಗಿ ಬಂದಿರಲಿಲ್ಲ. ಈಗ ಆಕೆ ತಾನಾಗಿಯೇ ಹೇಳಿ ಕಳುಹಿಸಿದಾಗ ಹೋಗದಿದ್ದರೆ ಅಪವಾದ ತಟ್ಟದೇ ಇರುವುದೇ? ಆಕೆಗೆ ತನ್ನ ಮೇಲೆ ಸವತಿ ಮಾತ್ಸರ್ಯ ಇರುವುದು ನಿಜ. ತಾನು ಮಾತ್ರ ಮಾತಿನಲ್ಲಿ ಸಂಯಮ ಕಳೆದುಕೊಳ್ಳಬಾರದು ಎಂದುಕೊಳ್ಳುತ್ತಾ ನಿತ್ಯದ ಉಡುಪಿನಲ್ಲಿಯೇ ಮಾಧವಿ ಮಹಾರಾಣಿಯ ಅಂತಃಪುರಕ್ಕೆ ಹೋದಳು. ಮಧ್ಯ ವಯಸ್ಸು ದಾಟಿದ್ದ ಮಹಾರಾಣಿ ಸ್ವರ್ಣಪೀಠವೊಂದರ ಮೇಲೆ ಕುಳಿತಿದ್ದವಳು. ಮಾಧವಿಯನ್ನು ಕಂಡು, ಬಾ ಕುಳಿತುಕೋ ಎಂದು ತುಸು ದೂರದಲ್ಲಿದ್ದ ಇನ್ನೊಂದು ಪೀಠವನ್ನು ತೋರಿಸಿದಳು. ಮಾಧವಿಯ ಮುಗ್ಧ ಮುಖವನ್ನೂ ಅಪೂರ್ವವಾದ ಸೌಂದರ್ಯವನ್ನೂ ನೋಡುತ್ತಾ ಮಹಾರಾಣಿಗೆ ಅಸೂಯೆಯಾಯಿತು. ಕಳೆದು ಹೋದ ತನ್ನ ಯೌವನದ ನೆನಪಾಗಿ ಕೋಪವೂ ಬಂತು. ನಿನ್ನನ್ಯಾಕೆ ಕರೆ ಕಳಿಸಿದೆ ಗೊತ್ತೇ ಎಂದು ಅವಳು ಕೇಳಿದಳು. ಗೊತ್ತಿಲ್ಲ ಎನ್ನುವಂತೆ ಮಾಧವಿ ತಲೆ ಅಲ್ಲಾಡಿಸಿದಳು. ಮಹಾರಾಜರಿಗೆ ನೀನು ಯಾವ ಮಾಟ ಮಾಡಿದ್ದೀ ಎಂದು ಕೇಳಲಿಕ್ಕೆ ಕರೆ ಕಳಿಸಿದೆ. ನೀನು ಅರಮನೆಗೆ ಬಂದ ದಿನದಿಂದ ಮಹಾರಾಜರು ನನ್ನ ಅಂತಃಪುರಕ್ಕೆ ಒಂದು ರಾತ್ರಿಯೂ ಬಂದಿಲ್ಲ ಗೊತ್ತಾ? ಮಾಧವಿ ದುಃಖದಿಂದ ತಲೆ ತಗ್ಗಿಸಿ, ನಾನೇನೂ ಮಾಡಿಲ್ಲ ಮಹಾರಾಣಿ ಎಂದಳು. ನೀನಿಲ್ಲಿ ಇರೋದು 1 ಸಂವತ್ಸರ ಮಾತ್ರ, ಅದು ನೆನಪಿರಲಿ.
ಮಾಧವಿಗೆ ಅದು ಹೊಸ ಸುದ್ದಿ. ಅವಳು ಆಶ್ಚರ್ಯದಿಂದ 1 ವರ್ಷ ಮಾತ್ರ ಯಾಕೆ ಎಂದು ಪ್ರಶ್ನಿಸಿದಳು. ಯಾಕೆ ಗೊತ್ತಿಲ್ಲದ ಹಾಗೆ ನಟಿಸ್ತಿ? 1 ಸಂವತ್ಸರ ಬಿಟ್ಟು ಗಾಲವ ಮುನಿ ಬಂದು ನಿನ್ನನ್ನು ಕರೆದೊಯ್ಯುವರಂತಲ್ಲ. ಎಲ್ಲಿಗೆ? ಅದು ನಿನಗೆ ಗೊತ್ತಿರಬೇಕು ಎಂದು ಮಹಾರಾಣಿ ವ್ಯಂಗ್ಯವಾಡಿದಳು. ಮಾಧವಿಗೆ ಮತ್ತೆ ಕಣ್ಣು ಕತ್ತಲೆ ಬರುವಂತಾಯಿತು. ಮುಂದೆ ಮಹಾರಾಣಿಯ ಬೈಗಳನ್ನೆಲ್ಲ ಅವಳು ತುಟಿಪಿಟಕ್ಕೆನ್ನದೆ ಕೇಳಿದಳು. ಅವಳ ಕಿವಿಯ ಮೇಲೆ ಮಾತ್ರ ಯಾವುದೂ ಮುದ್ರಿತವಾಗಲಿಲ್ಲ. ತನ್ನ ಅಂತಃಪುರಕ್ಕೆ ಹಿಂದಿರುಗಿದ ಮೇಲೂ ಅವಳಿಗೆ ಅದೇ ಯೋಚನೆ. ರಾಜನಿಗೆ ತನ್ನನ್ನು ದಾನ ಕೊಟ್ಟು ಗಾಲವ ಕನ್ಯಾಶುಲ್ಕ ಪಡೆದಾಗಿದೆ. ಮತ್ತೆ ಬಂದು ತನ್ನನ್ನು ಒಯ್ಯುವ ಅಧಿಕಾರ ಅವನಿಗೆಲ್ಲಿದೆ? ಅಥವಾ ಮರಳಿ ತಂದೆಯ ಮನೆಗೆ ತನ್ನನ್ನು ಮುಟ್ಟಿಸುವನು? ಯಾವ ಮುಖ ಹೊತ್ತು ಈಗ ಅಲ್ಲಿಗೆ ಹೋಗಲಿ? ಇದೇ ಕಾರಣಕ್ಕಾಗಿಯೇ ಗಾಲವ ತನಗೆ ಹೇಳದೆ ಹೋದನಲ್ಲವೇ? ಅಂದು ರಾತ್ರಿ ಹರ್ಯಶ್ವನ ಬಳಿ ವಿಷಯ ತಿಳಿದಾಗ ಅವನು ನಗುತ್ತಾ, ನೋಡು, 800 ಅಶ್ವಗಳು ನನ್ನಲ್ಲಿದ್ದರೆ ನಿನ್ನನ್ನು ಶಾಶ್ವತವಾಗಿ ನನ್ನ ಹತ್ರ ಇಟ್ಕೊಳ್ತಿದ್ದೆ. ಈಗ ಬೇರೆ ದಾರಿ ಇಲ್ಲ ಎಂದು ಗಾಲವನಿಗೂ ತನಗೂ ನಡೆದ ಸಂಭಾಷಣೆಯ ವಿವರಗಳನ್ನು ಹೇಳ್ದ. ದುಃಖದಿಂದ ಮಾಧವಿಯ ಗಂಟಲು ಒತ್ತಿ ಬಂತು. ಒಬ್ಬ ರಾಜನಲ್ಲಿ ಇದ್ದು ಅನುಭವಿಸುವುದು ಸಾಕಾಗಿದೆ. ಇನ್ನೂ ಮತ್ತೆ ಇನ್ನೊಬ್ಬ ರಾಜನೊಂದಿಗೆ ಬಾಳುವೆ. ಅವಳ ಮೈ ನಡುಗಿತ್ತು. ತನ್ನಷ್ಟು ನತದೃಷ್ಟೆ ಈ ಪ್ರಪಂಚದಲ್ಲಿ ಬೇರೊಬ್ಬಳಿಲ್ಲ ಎಂದುಕೊಳ್ಳುತ್ತಾ ಅವಳು ಅಳತೊಡಗಿದಳು. ರಾಜ ಅವಳನ್ನು ಸ್ವಾಂತನಪಡಿಸಲೆತ್ನಿಸಿದ. ಮಾಧವಿ ಅವನ ಕೈಯನ್ನು ದೂರ ಸರಿದು ಮಲಗಿದಳು.